ಇದು ಎ ಖಾತಾ ಬರುತ್ತೆ ಅಲ್ವಾ ಸರ್? ಹೌದು ಮೇಡಮ್, ಅದನ್ನ ಕ್ಲಾರಿಟಿಯಾಗಿ ಹೇಳ್ತಾ ಇದೀನಿ. ಎ ಖಾತಾ ಬರುತ್ತೆ ಮತ್ತೆ ಡಿಸಿ ಕನ್ವರ್ಷನ್ ಇರುತ್ತೆ. 100% ಪ್ಯೂರ್ಲಿ ಡೆವಲಪ್ಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ವಿತ್ ಬ್ಯಾಂಕ್ ಲೋನ್. ಯಾರು ಕೊಟ್ಟರು ಆರಾಮಾಗಿ ಕೊಡ್ತಾರೆ ಬ್ಯಾಂಕ್ ಲೋನ್. ನೋಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸರ್ವಿಸ್ ಇದು ಯುಜಿಡಿ ಇದೆ. ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದೀವಿ. ಬಾಕ್ಸ್ ಟೈಪ್ ಅದು ಮೆಟ್ರೋ ಸ್ಟೇಷನ್ ಗೆ ನೀವು ಇಳಿದ್ಬಿಟ್ಟು BMTC ಬಸ್ ಹತ್ತಿದ್ರೆ ನೀವು ಆರಾಮಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ಮನೆಗೆ ತಲುಪಬಹುದು. ಬಸ್ಗಳು ಏನು 10 ನಿಮಿಷಕ್ಕೊಂದು BMTC ಬಸ್ ಸಿಗುತ್ತೆ. ಅವೆನ್ಯೂ ಲ್ಯಾಂಪ್ಸ್ ಇದೆ. ಲ್ಯಾಂಪ್ಸ್ ಸರ್? ಕರೆಕ್ಟ್, ಅಲ್ಲಿ ಲ್ಯಾಂಪ್ಸ್ ಇದೆ. ಲ್ಯಾಂಪ್ಸ್ ಅವೆನ್ಯೂ ಪ್ಲಾಂಟೇಶನ್ ಪ್ರತಿಯೊಂದು ಕೂಡ ಇದೆ ಮೇಡಮ್. ಓಕೆ, ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಲ್ಯಾಂಪ್ಸ್ ಕೂಡ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿದೆ. ಓವರ್ ಟ್ಯಾಂಕ್ ಇದೆ. ಆಮೇಲೆ ವಾಕ್ಸ್ ಟೈಪ್ ಡ್ರೈನೇಜ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಸೈಟ್ ಮಾರ್ಕಿಂಗ್, ಸೈಟ್ ನಂಬರಿಂಗ್, ಡ್ರೈನೇಜ್. ಆಮೇಲೆ ಮುಂದೆ ಬಂದ್ರೆ ಪಾರ್ಕ್ ಇದೆ, ವೆಲ್ಕಮ್ ಮಾರ್ಚ್ ಇದೆ. ಸರ್, ಇದು ನಿಮ್ದು ಹೋಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರಿ. ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗಿ ಸೈಟ್ಸ್ ಎಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಯಾವ್ದು ಜಾಗ ಇಲ್ವಾ ಸರ್ ಇಲ್ಲಿ? ಎಲ್ಲ ಸೋಲ್ಡ್ ಔಟ್. ಎಲ್ಲ ಮಾರಾಟಕ್ಕೆ ಆಗ್ಬಿಟ್ಟಿದೆ. 100% ಪ್ಯೂರ್ಲಿ ಡೆವಲಪ್ಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ವಿತ್ ಬ್ಯಾಂಕ್ ಲೋನ್. ಯಾರು ಕೊಟ್ಟರು ಆರಾಮಾಗಿ ಕೊಡ್ತಾರೆ ಬ್ಯಾಂಕ್ ಲೋನ್. ಓಕೆ ಓಕೆ. ಸೊ ಇದು ಪ್ರಾಪರ್ಟಿ ಏನ್ ನೋಡ್ತಾ ಇದ್ದೀರಿ, ಡೆವಲಪ್ಡ್ ಪ್ರಾಪರ್ಟಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಇಲ್ಲಿ ಡೆವಲಪ್ಮೆಂಟ್ಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್, ಇದು ಈಚ್ ಪ್ಲಾಟ್ ಗೆ ವಾಟರ್ ಕನೆಕ್ಷನ್, ಡ್ರೈನೇಜ್, ಸೀವೇಜ್, UGD, STP, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲಾಂಟ್, ಓವರ್ ಟ್ಯಾಂಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಬಾಕ್ಸ್ ಟೈಪ್ ಡ್ರೈನೇಜ್, ಎಲೆಕ್ಟ್ರಿಕ್ ಕೇಬಲ್ ಕನೆಕ್ಷನ್. ಪ್ರತಿಯೊಂದು ಮನೆ ಕಟ್ಟಕ್ಕೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಇರುತ್ತೆ ಮೇಡಮ್. ಇದಕ್ಕೆ ಅದೆಲ್ಲ ಮಾಡ್ಕೊಟ್ಟಿದ್ದೀರಾ. ಸೊ ಇವಾಗ ಇಲ್ಲಿ ಡೆವಲಪ್ಮೆಂಟ್ಸ್ ಏನ್ ನೋಡ್ತಾ ಇದೀವಿ, ಸೇಮ್ ಡೆವಲಪ್ಮೆಂಟ್ಸ್ ಕೂಡ ಆ ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ ನಿಮಗೆ. ಸೇಮ್ ಇದೇನ್ ಡೆವಲಪ್ಮೆಂಟ್ ಕೊಟ್ಟಿದೀವೋ ಇನ್ನೂ ಚೆನ್ನಾಗಿ ಬರುತ್ತೆ ಅದನ್ನು ಅಷ್ಟೇನೆ. ಆ ಪ್ರಾಜೆಕ್ಟ್ ಇವಾಗ ನಾವೇನ್ ಹೊಸ ಪ್ರಾಜೆಕ್ಟ್ ನೋಡಕ್ ಹೋಗ್ತಾ ಇದೀವಿ, ಆ ಪ್ರಾಜೆಕ್ಟ್ ಅಲ್ಲೇ ನಿಮ್ಗೆ ಸೈಟ್ಸ್ ಸೇಲ್ಗಿರೋದು. ಈ ಪ್ರಾಜೆಕ್ಟ್ ಏನ್ ನೋಡ್ತಾ ಇದ್ದೀರಾ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಾ, ಹೇಗೆಲ್ಲ ಕಾಣಿಸ್ತಾ ಇದೆ, ಅದು ಕೂಡ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಲ್ವಾ ಸರ್? ಸೊ ತೋರಿಸಿ. ಇಲ್ಲೆಲ್ಲ ಎಲೆಕ್ಟ್ರಿಕ್ ಕಂಬಗಳು, ಡ್ರೈನೇಜ್, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿದೆ, ಓವರ್ ಟ್ಯಾಂಕ್ ಇದೆ. ಆಮೇಲೆ ವಾಕ್ಸ್ ಟೈಪ್ ಡ್ರೈನೇಜ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಸೈಟ್ ಮಾರ್ಕಿಂಗ್, ಸೈಟ್ ನಂಬರಿಂಗ್, ಡ್ರೈನೇಜ್. ಆಮೇಲೆ ಮುಂದೆ ಬಂದ್ರೆ ಪಾರ್ಕ್ ಇದೆ, ವೆಲ್ಕಮ್ ಮಾರ್ಚ್ ಇದೆ. ಪ್ರತಿಯೊಂದು ಕೂಡ ಇದೆ ಮೇಡಮ್ ಇದರಲ್ಲಿ. ಓಕೆ. ಸೊ ಇದು ಎಲೆಕ್ಟ್ರಿಸಿಟಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಸರ್? ಎಲ್ಲ ಆರಾಮಾಗಿ ಫಿಕ್ಸ್ ಆಗಿದೆ. ನೋಡಬಹುದು, ಬೇಕಾದ್ರೆ ಚೆಕ್ ಮಾಡಬಹುದು. ಹೌದು ಹೌದು. ಸೊ ಕನೆಕ್ಷನ್ ಇದೆ ಅಲ್ವಾ? ಹೌದು. ಓಕೆ. ಇದೇನು ಸರ್ ಇದು? ಡ್ರೈನೇಜ್. ಇದು ಡ್ರೈನೇಜ್ ಮೇಡಮ್. ಇದು ವಾಟರ್ ಕನೆಕ್ಷನ್. ಇದು UGD ನೋಡಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸರ್ವಿಸ್ ಇದು. UGD ಇದೆ. ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದೀವಿ. ಬಾಕ್ಸ್ ಟೈಪ್. ಸೈಟ್ ಮಾರ್ಕಿಂಗ್ ಆಗಿದೆ, ಸೈಟ್ ನಂಬರಿಂಗ್ ಕೂಡ ಆಗಿದೆ. ಓಕೆ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇರುತ್ತೆ. ಹೌದು, ಅಲ್ಲಿ ಕಾಣಿಸ್ತಿದೆ. ಒಂದು ಇಂಡಿವಿಜುವಲ್ ಸೈಟ್ಗಳು ಅವೆನ್ಯೂ ಪ್ಲಾಂಟೇಶನ್ ಮಾಡಿದ್ದೀವಿ. ಅವೆನ್ಯೂ ಲ್ಯಾಂಪ್ಸ್ ಇದೆ. ಲ್ಯಾಂಪ್ಸ್ ಸರ್? ಕರೆಕ್ಟ್, ಅಲ್ಲಿ ಲ್ಯಾಂಪ್ಸ್ ಇದೆ. ಲ್ಯಾಂಪ್ಸ್, ಅವೆನ್ಯೂ ಪ್ಲಾಂಟೇಶನ್ ಪ್ರತಿಯೊಂದು ಕೂಡ ಇದೆ ಮೇಡಮ್. ಓಕೆ, ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಲ್ಯಾಂಪ್ಸ್ ಕೂಡ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಆಮೇಲೆ ಇದು ಕಾಮನ್ ಏರಿಯಾ ಎಲ್ಲ ಬಿಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಅನುಕೂಲ ಇದೆ ಮೇಡಮ್ ಇದಕ್ಕೆ. ಓಕೆ. ಎಷ್ಟು ಸೈಟ್ ಇತ್ತು ಸರ್ ಇಲ್ಲಿ? ಇಲ್ಲಿ 350 ಸೈಟ್ ಇದೆ ಮೇಡಮ್. 350 ಸೈಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸೋಲ್ಡ್ ಔಟ್ ಆಗಿದೆ. ಓಕೆ ಸರ್, ಬನ್ನಿ ಹೊಸ ಪ್ರಾಪರ್ಟಿ ನೋಡೋಣ. ಓಕೆ ಮ್ಯಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ಗೆ ಬಂದಿರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಆಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಕಾವ್ಯದಿ ಬ್ಲಾಗರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅಲ್ಲಿ ಯಾವಾಗಲೂ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಖಂಡಿತ ಅಲ್ಲೂ ಫಾಲೋ ಮಾಡಿ, ವೀಡಿಯೋಸ್ನ ಚೆಕ್ ಮಾಡಿ. ಆರ್ಯನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ದು ಪ್ರಾಪರ್ಟಿನ ಇವತ್ತು ತೋರಿಸ್ತಾ ಇದ್ದೀನಿ. ಇದರದ್ದು ವಿಡಿಯೋ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ, ಒಂದು ಪ್ರಾಪರ್ಟಿ ಬಗ್ಗೆ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಆ್ಯಂಡ್ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ಈಗ ಸೆಕೆಂಡ್ ಪ್ರಾಪರ್ಟಿ ಮಾಡ್ತಿದ್ದಾರೆ, ಆರ್ಯನ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ಸೊ ಅದು ನಿಮಗೆ ಏನು ಡೀಟೇಲ್ಸ್ ಬರುತ್ತೆ, ಎಷ್ಟು ಪ್ರೈಸ್ ಬರುತ್ತೆ, ಏನೆಲ್ಲ ಅಮ್ಯುನಿಟೀಸ್ ಇನ್ಕ್ಲೂಡ್ ಮಾಡಿದ್ದಾರೆ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಇದೆ, ಮೆಟ್ರೋ ಸ್ಟೇಷನ್ ಕೂಡ ಇದೆ ಆ್ಯಂಡ್ ತುಂಬಾ ಡೆವಲಪ್ಡ್ ಆಗಿರೋ ಅಂಥ ಏರಿಯಾ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಫಸ್ಟ್ ನಾನು ಎಲ್ಲರಿಗೂ ಹೇಳೋದು, ನನಗೆ ಎಷ್ಟು ತಿಳಿದಿರುತ್ತೋ, ನನಗೆ ಎಷ್ಟು ಮಾಹಿತಿ ಸಿಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಅದನ್ನು ಬಿಟ್ಟು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಖಂಡಿತ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಥವಾ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಲೀಗಲ್ ಅಡ್ವೈಸ್ ತೊಗೊಂಡೆ ಯಾವುದೇ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಬೇಕು. ಸೊ ಖಂಡಿತ ನೀವು ಲೀಗಲ್ ಅಡ್ವೈಸ್ ತೊಗೊಳ್ಳಿ. ಲೀಗಲ್ ಅಡ್ವೈಸ್ ತೊಗೊಳೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅವ್ರು ಕೊಡ್ತಾರೆ.
ಸೊ ನಾನು ಇವಾಗ ನಿಮಗೆ ಫಸ್ಟ್ ಪ್ರಾಪರ್ಟಿನ ತೋರಿಸಿದ್ದೀನಿ ಯಾವ ಥರ ಡೆವಲಪ್ಮೆಂಟ್ಸ್ ಬರುತ್ತೆ ಅಂತ ಹೇಳಿ. ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ 350 ಸೈಟ್ಸು. ಈಗ ಸೆಕೆಂಡ್ ಪ್ರಾಪರ್ಟಿ ಇದು ನಿಮಗೆ ತೋರಿಸ್ತಾ ಇರೋದು. ಈ ಪ್ರಾಪರ್ಟೀಸಲ್ಲಿ ಸೈಟು ಸೆಲ್ಲಿಂಗ್ ಇರೋದು. ಫಸ್ಟ್ ಪ್ರಾಪರ್ಟಿ ಏನು ತೋರಿಸಿದ್ವಿ ಅದು ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ, ಯಾವ ಸೈಟು ಕೂಡ ಖಾಲಿ ಇಲ್ಲ. ಸೊ ಈ ಸೈಟು ನಾವೇನೆಲ್ಲ ಅಮ್ಯುನಿಟೀಸ್ ಎಕ್ಸ್ಪ್ಲೈನ್ ಮಾಡಿದ್ರಿ ಸೇಮ್ ಅಮ್ಯುನಿಟೀಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಪ್ರೈಸ್ ಏನಿದೆ ಮತ್ತು ಏನೆಲ್ಲ ಡೀಟೇಲ್ಸ್ ಇದೆ, ಯಾವ ಕನ್ವರ್ಷನ್ ಇದೆ, ಯಾವ ಖಾತಾ ಇದೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ತುಂಬ ಜನ ಅಡ್ರೆಸ್ ಬಗ್ಗೆ ಕಮೆಂಟ್ ಆಗ್ತಾ ಇರ್ತಾರೆ. ಸೊ ನಾನು ನಿಮಗೆ ಕೊಟ್ಟಿರೋ ಅಡ್ರೆಸ್ಸು ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ, ಅದು ಬಂದು ನಾಗರಬಾವಿ ಲೊಕೇಶನ್ ಆಗಿರುತ್ತೆ. ಸೊ ಅಲ್ಲಿ ನೀವು ರೀಚ್ ಔಟ್ ಆದರೆ ಅವರು ನಿಮಗೆ ಫ್ರೀ ಸೈಟ್ ವಿಸಿಟ್ಗೆ ಕರ್ಕೊಂಡೋಗಿ ಸೈಟ್ ಹೇಗಿದೆ, ಅಲ್ಲಿ ಡೀಟೇಲ್ಸ್ ಏನಿದೆ ಎಲ್ಲ ನಿಮಗೆ ವಿಸಿಟ್ ಕೊಟ್ಟು ತಿಳಿಸ್ಕೊಡ್ತಾರೆ. ಸೊ ಕನ್ಫ್ಯೂಸ್ ಆಗಬೇಡಿ, ಆಫೀಸ್ ಲೊಕೇಶನ್ ಇರುತ್ತೆ, ಅಲ್ಲಿಗೆ ಹೋದರೆ ನಿಮಗೆ ಸೈಟ್ಸನ್ನು ತೋರಿಸ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್. ಸೊ ಎಲ್ಲರೂ ತುಂಬ ಸೈಟ್ಸ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇವ್ರ ಜೊತೆ ಒಂದು ಪ್ರಾಪರ್ಟಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಹಾಗಾಗಿ ತಿರ್ಗಾ 2ನೇ ಪ್ರಾಪರ್ಟಿ ಮಾಡ್ತಿದ್ದಾರೆ, ಹಾಗಾಗಿ ಡೀಟೇಲ್ಸ್ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಚಾನಲ್. ಓಕೆ, ಸೊ ನಾನು ಇವತ್ತು ಬಿಡದಿ ಮೇನ್ ರೋಡ್ ಹತ್ರ ಇದ್ದೀನಿ. ಸೊ ಇಲ್ಲಿ ಸೈಟ್ಸ್ ಏನೆಲ್ಲ ಪ್ರೈಸ್ ನಿಮಗೆ ಸಿಗ್ತಾ ಇದೆ, ಅಡ್ರೆಸ್ ಏನಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರ್ ಇದು ಅಡ್ರೆಸ್ ಹೇಳ್ತೀರಾ, ಇಲ್ಲಿ ಬರುತ್ತೆ? ಬಿಡದಿಯಿಂದ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಹೆಗಡಗೆರೆ ವಿಲೇಜ್ ಮೇಡಮ್. ಓಕೆ ಓಕೆ. ನಿಮಗೆ ನಿಯರೆಸ್ಟ್ ಬಂದು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇದೆ. ಆಮೇಲೆ ನಿಮಗೆಲ್ಲ BMTC ಬಸ್ ಸ್ಟಾಪ್ ಬಿಡದಿಯಿಂದನೂ ಇಲ್ಲಿ BMTC ಬಸ್ ಇದೆ. ಹೌದು. ನಿಮಗೆ KSRTC ಬಸ್ ಕೂಡ ಇಲ್ಲೇ ಹೋಗುತ್ತೆ. ಲೇಔಟ್ ಮುಂದೆನೇ ಸ್ಟಾಪ್ ಇರುತ್ತೆ ಮೇಡಮ್. ಓಕೆ ಓಕೆ, ಡನ್. ಬೇರೆ ಏನೆಲ್ಲ ಅಮ್ಯುನಿಟೀಸ್ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ ಸರ್? ಸೇಮ್ ಅವಾಗಲೇ ಏನು ತೋರಿಸಿದ್ನ ಅಮ್ಯುನಿಟಿ ಸೇಮ್ ಅದೇ ಅಮ್ಯುನಿಟೀಸ್. ಅಂದರೆ ಈಚ್ ಫ್ಲಾಟ್ಗೆ ವಾಟ್ರು, ಡ್ರೈನೇಜು, ಸೀವೇಜು, UGD, STP, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲಾಂಟು, ಓವರ್ ಹೆಡ್ ಟ್ಯಾಂಕು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಅವೆನ್ಯೂ ಲ್ಯಾಂಪ್ಸು, ಅವೆನ್ಯೂ ಪ್ಲಾಂಟೇಶನ್ನು, ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ ಮೇಡಮ್. ಎಲ್ಲ ಇನ್ಕ್ಲೂಡ್ ಮಾಡಿದ್ದೀರಾ. ಅದೇ ನಾವು ಆಲ್ರೆಡಿ ನಿಮಗೆ ಪಾಸ್ಟಲ್ ವಿಡಿಯೋ ಏನು ತೋರಿಸಿದ್ದೀನಿ ಫಸ್ಟ್ ಅಪ್ಲೋಡ್ ಮಾಡಿ, ಅದು ಆಲ್ರೆಡಿ ಡೆವಲಪ್ ಮಾಡಿರೋದು. ಸೊ ಈಗ ಇದನ್ನ ಡೆವಲಪ್ ಮಾಡ್ತಿದ್ದಾರೆ. ಎಷ್ಟು ಸೈಟ್ ಸೇಲ್ ಆಗಿದೆ ಸರ್ ಇಲ್ಲಿ? ಮೇಡಮ್ ಈಗ ಫ್ರೀ ಲಾಂಚಿಂಗ್ ಆಫರ್ ಮೇಡಮ್. ಈಗ ಫ್ರೀ ಲಾಂಚಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಸ್ಟಾರ್ಟಿಂಗ್ 10 ಬುಕಿಂಗ್ಸು ನಿಮ್ಮ ಕಡೆಯಿಂದ ಬಂದವರಿಗೆ ಒಂದು ಸ್ಕೀಮು ಮಾಡುತ್ತಾ ಇದ್ದೀನಿ. ಓಕೆ, ಒಂದು ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಖಂಡಿತ ಖಂಡಿತ. ಏನ್ ಡಿಸ್ಕೌಂಟ್ ಸರ್, ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀರಾ? ಲಾಸ್ಟ್ ಅಲ್ಲಿ ಹೇಳ್ತೀನಿ ಮೇಡಮ್. ಓಕೆ, ನೋಡ್ತಾ ಇರಿ, ಮರಿದಿರಾ ವಿಡಿಯೋನ ಲಾಸ್ಟ್ ವರ್ಗೂ ನೋಡಿ. ಸೊ ಪ್ರೈಸ್ ಡೀಟೇಲ್ಸ್ ಏನಿದೆ, ಏನೆಲ್ಲ ಡಿಸ್ಕೌಂಟ್ಸ್ ಕೊಡ್ತಿದ್ದಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ ಸರ್, ಇದು ಏನು ಫೇಸಿಂಗ್ ಬರುತ್ತೆ ಸರ್? ಮೇಡಮ್ ಈ ಫೇಸಿಂಗ್ ಬಂದು ಈಸ್ಟು ವೆಸ್ಟು ನಾರ್ತ್ ಸೌತ್ 4 ಫೇಸಿಂಗು ಸಿಗುತ್ತೆ ಮೇಡಮ್. ಈಸ್ಟು ವೆಸ್ಟು ನಾರ್ತು ಸೌತ್ 4 ಫೇಸಿಂಗ್ ಅಲ್ಲೂ ಇಟ್ಟಿದ್ದೀರಾ? ಓಕೆ, ಇದು ಡೈಮೆನ್ಷನ್ ಎಲ್ಲ ಎಷ್ಟು ಸಿಗುತ್ತೆ? ನಮ್ಗೆ 20-30, 30-40, 30-50 ಎಲ್ಲ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ. ಸ್ಟಾರ್ಟಿಂಗ್ ನಿಮಗೆ 20-30 ಇಂದ ಸ್ಟಾರ್ಟ್ ಆಗುತ್ತೆ. 20-30, 30-40, 40-50, 50-60. ಸೊ ಅವ್ರಿಗೆ ಬೇಕಾಗಿರೋ ಡೈಮೆನ್ಷನ್ ಅಲ್ಲಿ ತಗೊಬೋದು. ಎಷ್ಟು ಸೈಟ್ ಸಿಗ್ತಿದೆ ಸರ್ ಇಲ್ಲಿ? ಟೋಟಲ್ 84 ಸೈಟ್ಸ್ ಬರುತ್ತೆ ಮೇಡಮ್. 84 ಸೈಟ್. ಎಷ್ಟು ಎಕರೆದಲ್ಲಿ ಮಾಡಿದ್ದೀರಾ ಮೇಡಮ್? ಇದು ಬಂದು 5.5 ಎಕರೆನಲ್ಲಿ ಮಾಡಿರೋದು. ನಿಮಗೆ 2 ಪಾರ್ಕ್ ಬರುತ್ತೆ, ಕಾಮನ್ ಏರಿಯಾ ಬಿಟ್ಟಿದ್ದೀವಿ, ಪ್ಲಸ್ ನಮಗೆ ರೋಡು ಒಂದು 50 ಫೀಟ್ ರೋಡ್ ಇದೆ. ಓಕೆ, ಎಲ್ಲಾ ತರ ಅಮ್ಯುನಿಟೀಸ್, ಬೇಸಿಕ್ ನಾರ್ಮಲ್ ಎಲ್ಲಾ ತರ ಅಮ್ಯುನಿಟೀಸ್ ಬರುತ್ತೆ ಮೇಡಮ್. ಬರ್ತಿದೆ. ಓಕೆ, ಮತ್ತೆ ಲೋನ್ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಇದೆ ಸರ್? ಖಂಡಿತ ಲೋನ್ ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಓಕೆ ಮೇಡಮ್. ಇದು DC ಪ್ರಾಜೆಕ್ಟ್ ಬಂದು ನಿಮಗೆ 5.5 ಎಕರೆ ಪ್ರಾಜೆಕ್ಟ್ ಬಂದು ಪ್ಲಸ್ DC ಕನ್ವರ್ಷನ್ ಆಗಿದೆ. ಕನ್ವರ್ಷನ್ ಆದ್ಮೇಲೆ BMICP ಇಂದ ಅಪ್ರೂವ್ ತಗೊಂಡಿದ್ದೀವಿ. ಆಲ್ ಬ್ಯಾಂಕ್ಸ್ ಅಲ್ಲಿ ಎನಿ ಬ್ಯಾಂಕ್ ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಕೂಡ ಪ್ರೊವೈಡ್ ಆಗುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ವಿತ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಆಗಿ. ಈ ವರ್ಕ್ ಈಗ ಶುರು ಮಾಡಿ ಆಲ್ರೆಡಿ 10 ಡೇಸ್ ಆಗಿದೆ. ಇನ್ 30 ಡೇಸ್ ಅಲ್ಲಿ ವರ್ಕ್ ಎಲ್ಲ ಕ್ಲಿಯರ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. BMTC ಬಸ್ ಅಲ್ಲಿ ಬಂದ್ರು ನಿಮ್ಗೆ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ. ನಡ್ಕೊಂಡ್ ಬಂದ್ರು ಒಂದು 20 ನಿಮಿಷಕ್ಕೆ ನಡ್ಕೊಂಡ್ ಬರ್ತೀರಾ. ನಡ್ಕೊಂಡ್ ಬಂದ್ರು BMTC ಬಸ್ ಸ್ಟಾಪ್ ಇಂದ ನಡ್ಕೊಂಡ್ ಬಂದ್ರು 20 ಮಿನಿಟ್ಸ್ ನಡ್ಕೊಂಡ್ ಬರ್ಬೋದು. ಇಲ್ಲ ಬಸ್ಗಳು ಏನು 10 ನಿಮಿಷಕ್ಕೆ ಒಂದು BMTC ಬಸ್ ಸಿಗುತ್ತೆ. KSRTC ಬಸ್ ಹಿಂಗೆ ಆರವಳ್ಳಿ ಕಡೆ ಹೋಗೋದು, KSRTC ಬಸ್ ಸ್ಟಾಪ್ ಕೂಡ ಸಿಗುತ್ತೆ, ಸ್ಟಾಪ್ ಇರುತ್ತೆ, ಏನ್ ತೊಂದ್ರೆ ಇಲ್ಲ ಮೇಡಮ್. ಆಮೇಲೆ ನಿಮ್ಗೆ ಫಿಲ್ಮ್ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಇದೆ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕೋಕೋ ಕೋಲಾ ಫ್ಯಾಕ್ಟ್ರಿ ಇದೆ. ಈ ಕಡೆ ಬಿಡದಿ ಬಸ್ ಸ್ಟಾಪ್, ಈ ಕಡೆ ಹೋದ್ರೆ ರಾಮನಗರ, ಹಿಂಗ್ ಬಂದ್ರೆ ನಿಮ್ಗೆ ಕೆಂಗೇರಿ, ಬಿಡದಿವರೆಗೂ ಮೆಟ್ರೋ ಸ್ಟೇಷನ್ ಇದೆ ಮೇಡಮ್. ಈಗ ಬಿಡದಿ ಮೆಟ್ರೋ ಸ್ಟೇಷನ್ಗೆ ನೀವು ಇಳಿದು ಬಿಟ್ಟು BMTC ಬಸ್ ಹತ್ತಿದ್ರೆ ನೀವು ಆರಾಮಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ಮನೆಗೆ ತಲುಪಬಹುದು. ಸೊ ನೀವೇನಾದ್ರೂ ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕಂದ್ರೆ ಮನೆ ಕಟ್ಟಿಸ್ಕೊಡ್ತಿದ್ದೀರಾ ಸರ್ ನೀವು? ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಕೊಡ್ತೀವಿ. ಮನೆ ಕೂಡ ಇವರೇ ಕಟ್ಟಿಸ್ಕೊಡ್ತಾರೆ. ಆ್ಯಂಡ್ ಅದಕ್ಕೆ ಲೋನ್ ಏನಿದೆ ಲೋನ್ಗೂ ಕೂಡ ಇವರೇ ಅದನ್ನು ಕೂಡ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಇವರು ಹೇಳಿರೋ ಹಂಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ಸೊ ನೀವೇನಾದರೂ ಮನೆ ಕಟ್ಟಬೇಕು, ತುಂಬ ಕಮ್ಮಿ ಪ್ರೈಸಲ್ಲಿ ಏನಾದರೂ ಸೈಟ್ಸ್ಗಳನ್ನ ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಅಪ್ರಿಸಿಯೇಷನ್ ಎಲ್ಲ ಹೇಗಿದೆ ಸರ್ ಇವಾಗ? ಚೆನ್ನಾಗಿದೆ. ಪರ್ ಆ್ಯನಮ್ ಬಂದು ನಿಮಗೆ 180 ರೂಪೀಸ್ವರೆಗೂ ಇರುತ್ತೆ. 180 ರೂಪೀಸ್ವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ. ಯಾಕಂದರೆ ಲಾಸ್ಟ್ 6 ಮಂತ್ಸ್ ಬ್ಯಾಕು 500 ರೂಪೀಸ್ ಇನ್ಕ್ರೀಸ್ ಮಾಡಿದ್ದಾರೆ ಗೌರ್ಮೆಂಟ್ SR ವ್ಯಾಲ್ಯೂ. ಓಕೆ ಓಕೆ.
ಸೊ ಅಪ್ರಿಸಿಯೇಷನ್ ಇಯರ್ಲಿ ಬೇಸಿಸ್ ಖಂಡಿತ ಸಿಗುತ್ತೆ. ಖಂಡಿತ ಸಿಗುತ್ತೆ. ಇವಾಗ ಜನ ಏನಾದ್ರು ತಗೊಬೇಕಿದ್ರೆ ಲೀಗಲ್ ಆಗಿ ಚೆಕ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಪ್ರೊವೈಡ್ ಮಾಡ್ತೀರಾ? ಖಂಡಿತ ಬಂದು ಸ್ಪಾಟ್ ಬುಕಿಂಗ್ ಮಾಡ್ಕೋಬೇಕು. ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ಯಾವ ಸೈಟ್ ಬುಕ್ ಮಾಡ್ತಾರೋ ಆ ಸೈಟ್ ನಂಬರ್ದು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ಕೊಡ್ತೀವಿ ಮೇಡಮ್. ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ಕೊಡ್ತೀವಿ ನಿಮಗೆ ವಿತ್ ಒಂದು 10 days ಟೈಮ್ ಕೊಡ್ತೀವಿ. ಸ್ಪಾಟ್ ಬುಕಿಂಗ್ ಮಾಡ್ಕೊಳಕ್ 10,000 rupees ಕೊಟ್ರೆ ಅದಕ್ಕೊಂದು ನಾವು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಅವರು ಡಾಕ್ಯುಮೆಂಟ್ ಕೊಟ್ಟು ಅವ್ರದ್ದು ಅಮೌಂಟ್ ಏನಿತ್ತು ರಿಟರ್ನ್ ತಗೊಬಹುದು. ಸೊ ನೀವೇನಾದ್ರೂ ಇಲ್ಲಿ ಪ್ರಾಪರ್ಟಿನ ತಗೊಬೇಕು ಅಂತ ಇದ್ರೆ ನೀವು ಬಂದು ಇಲ್ಲಿ ಪ್ರಾಪರ್ಟಿ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ತಗೊಂಡು ಲೀಗಲ್ ಆಗಿ ವೆರಿಫೈ ಮಾಡಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಅವ್ರ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ನಿಮ್ಮ ಹತ್ರ ಸ್ಪಾಟ್ ಬುಕಿಂಗ್ ಮಾಡಿಸ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕೈಗೆ ಕೊಡ್ತಿದ್ದಾರೆ. ಸರ್ ಇವಾಗ ಹೇಳಿ ಸರ್ ಪ್ರೈಸ್ ಡೀಟೇಲ್ಸ್ ಬಗ್ಗೆ ಎಲ್ಲ ಏನು ಅಂತ. ಪ್ರೈಸ್ ಬಂದು ಮೇಡಮ್ 2030 ಬಂದು 13 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದು ನಿಮ್ಮ ಹೆಸರು ಹೇಳಿದ್ರೆ 50,000 rupees ಡಿಸ್ಕೌಂಟ್ 50,000 ಡಿಸ್ಕೌಂಟ್. 30-40 ತಗೊಂಡ್ರೆ ಫುಲ್ ಕ್ಯಾಶ್ ಹೋದ್ರೆ 1 ಲಕ್ಷ ಡಿಸ್ಕೌಂಟ್ ಮಾಡಿ 1 ಲಕ್ಷ ಡಿಸ್ಕೌಂಟ್. ಸೊ 2030 ಅದು 3 ಲಕ್ಷ ಹೇಳ್ತಾ ಇದ್ದೀರಾ. ಅದರಲ್ಲಿ ನನ್ನ ಪೇಜ್ ಕಡೆಯಿಂದ ಏನಾದರೂ ಬರ್ತಾ ಇದ್ರೆ 50,000 ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಮೇಡಮ್. ಫ್ರೀ ಲಾಂಚಿಂಗ್ ಇನಾಗ್ರಲ್ ಆಫರ್ 10 sites ಓನ್ಲಿ. ಯಾರು ಬಂದು ಫಸ್ಟ್ 10 ಸೈಟ್ಗೆ ಬುಕ್ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಈ ಡಿಸ್ಕೌಂಟ್ ಅಪ್ಲಿಕೇಬಲ್ ಇದೆ. ಖಂಡಿತ. ಓಕೆ, ಏನು ಕನ್ವರ್ಷನ್ ಇದೆ ಮತ್ತೆ ಯಾವ ಖಾತಾ ಇದೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಮೇಡಮ್ ಇದು ಬಂದು ನಿಮಗೆ DC ಕನ್ವರ್ಷನ್ ವಿತ್ BMICPA ಅಪ್ರೂವ್ಡ್. ಓಕೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ಲಾನಿಂಗ್ ಅಥಾರಿಟಿ ಇಂದ ಪರ್ಮಿಷನ್ ತಗೊಂಡು ನಾವು ಅಪ್ರೂವ್ ತಗೊಂಡು ಲೇಔಟ್ ಫಾರ್ಮೇಶನ್ ಮಾಡ್ತಾ ಇರೋದು. ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ದು. ಅಂಡರ್ಗ್ರೌಂಡ್ ಡ್ರೈನೇಜ್ ಇರ್ಬೋದು, ಸೀವೇಜ್, UGD, STP ಪ್ರತಿಯೊಂದೂ ಅಷ್ಟೇ ಎಲ್ಲಾನು ನಾವು ಅದೇ ತರ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವ ಬ್ಯಾಂಕ್ ಅಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ. ನಿಮ್ಗೆ ಪರ್ಚೇಸಿಂಗ್ ಲೋನ್ ಬೇಕಾ ಪರ್ಚೇಸಿಂಗು, ಇಲ್ಲ ಮನೆ ಕಟ್ಕೋತೀನಿ ಅಂದ್ರೆ ಆರಾಮಾಗಿ ಕಾಂಪೋಸಿಟ್ ಲೋನ್ ಆಗುತ್ತೆ. ಪರ್ಚೇಸಿಂಗ್ ಪ್ಲಸ್ ಕನ್ಸ್ಟ್ರಕ್ಷನ್ ಲೋನ್ ಆಗುತ್ತೆ. ನೀವು ಪರ್ಚೇಸಿಂಗ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಮನೇಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ಪ್ಲಸ್ ನಿಮ್ಗೆ ಖಾತಾ ಬರುತ್ತೆ ಮೇಡಮ್. ಇದು ಖಾತಾ ಬರ್ತಾ ಇದೆ. ಹೌದು. ಓಕೆ, ಮತ್ತೆ ಅವ್ರಿಗೇನಾದ್ರೂ ಮನೆ ಕಟ್ಬೇಕಂದ್ರೆ ಅದಕ್ಕೂ ಕೂಡ ಲೋನ್ ನೀವೇ ಕೊಡಿಸ್ತಿದ್ದೀರಾ ಮೇಡಮ್. ಸೈಟ್ ಪರ್ಚೇಸಿಂಗ್ ವಿತ್ ಕನ್ಸ್ಟ್ರಕ್ಷನ್ ಎರಡು ಒಟ್ಟಿಗೆನೆ ಕೊಡಿಸ್ಬಿಡ್ತೀನಿ. ಕನ್ಸ್ಟ್ರಕ್ಷನ್ ಕೂಡ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಅವ್ರು ಅಲ್ಲಿಯೂ ಅಷ್ಟೇ ಇದಿರಲ್ಲ. ಪರ್ಚೇಸಿಂಗ್ ವಿತ್ ಕನ್ಸ್ಟ್ರಕ್ಷನ್ ಲೋನ್ ಕೊಡ್ತೀವಿ ನಾವು. ಒಂದೇ ಮಾಡ್ಕೊಡ್ತೀವಿ. ಒಂದೇ ಸತಿ ನೀವು ಪರ್ಚೇಸ್ ಮಾಡಿ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೋಬಹುದು. ಕನ್ಸ್ಟ್ರಕ್ಷನ್ ಶುರು ಮಾಡಬಹುದು. ಅಂಡ್ ನಿಮ್ಗೆ ಇದು ಖಾತಾ ಬರುತ್ತೆ ಅಲ್ವಾ ಸರ್? ಹೌದು ಮೇಡಮ್. ಅದನ್ನ ಕ್ಲಾರಿಟಿಯಾಗಿ ಹೇಳ್ತಾ ಇದೀನಿ. ಖಾತಾ ಬರುತ್ತೆ ಮತ್ತೆ DC ಕನ್ವರ್ಷನ್ ಇರುತ್ತೆ. ಸೊ ಇನ್ನ ಬೇರೆ ಏನಾದ್ರೂ ಡೀಟೇಲ್ ಶೇರ್ ಮಾಡೋದಿದೆಯಾ ಸರ್ ನಿಮ್ಗೆ? ಏನಿಲ್ಲ, DC ಕನ್ವರ್ಷನ್ ವಿತ್ BMICP ಅಪ್ರೂವ್ಡ್ ಇದೆ. ನಿಮ್ಗೆ ಇಮಿಡಿಯೇಟ್ ಆಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಮೇಡಮ್. ಬಟ್ ಬರೋದು ಸಿಬಿಲ್ ಸ್ಕೋರ್ ಕ್ಲಿಯರ್ ಕಿತ್ತು ಅಂದ್ರೆ ವಿತಿನ್ 7 days ಅಲ್ಲಿ ನಮ್ದು ಎಲ್ಲ ಕ್ಲಿಯರ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಡೇನೆ ಅವರು ಕನ್ಸ್ಟ್ರಕ್ಷನ್ ಶುರು ಮಾಡ್ಕೋಬಹುದು. ಹೌದು. ಸೊ ಇವಾಗ ಅವ್ರು ಬಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಸರ್? ಖಂಡಿತ ನಾಳೆನೇ ಮಾಡ್ಕೊಡ್ತೀವಿ. ಫುಲ್ ಕೇಸ್ ಹೋದವ್ರಿಗೆ ಇವತ್ತು ಬಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ಲೋನ್ ಹೋಗೋರಿಗೆ 7 days ಟೈಮ್ ಬೇಕು. ಲೋನ್ ಹೋಗೋರಿಗೆ. ಓಕೆ, ಸೊ ನೀವು ಬಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇರುತ್ತೆ ಮತ್ತೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಇರುತ್ತೆ. ಸೊ ಇವ್ರ ನಂಬರ್ನ ಡೀಟೇಲ್ಸ್ನ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಖಂಡಿತ ಬಂದು ಇಷ್ಟು ಕಮ್ಮಿ ರೇಟಲ್ಲಿ ಸೈಟ್ನ ತಗೊಳೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು.